ಎಲ್ರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ PMFME ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆಯ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ನನ್ನ ಹೆಸರು ಸುಜಯ್ ರಾಘವೇಂದ್ರ ಭಟ್. ನಾನು ಕೃಷಿಕ, ಕೃಷಿ ಪದವೀಧರ ಹಾಗೂ ಕೃಷಿ ಮತ್ತು ಕೃಷಿ ಪೂರ್ವಕ ಚಟುವಟಿಕೆಗಳಿಗೆ ಸಲಹೆಯನ್ನ ನೀಡ್ತಾ ಇದ್ದೇನೆ. ಪ್ರಸಕ್ತ ಸಾಲಿನಲ್ಲಿ PMFME ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಯೋಜನೆಯಲ್ಲಿ ಗರಿಷ್ಠ 15 ಲಕ್ಷ ಅಥವಾ 50% ಸಹಾಯಧನವನ್ನು ನೀಡಲಾಗ್ತಾ ಇದೆ. PMFME ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಿಲ್ಲೆಯ ಕೃಷಿ ಇಲಾಖೆ ಮುಖಾಂತರ ಅನುಷ್ಠಾನಗೊಳಿಸ್ತಾ ಇದೆ. ಈ ಯೋಜನೆಯಲ್ಲಿ ಕೃಷಿ ಮತ್ತು ಕೃಷಿ ಪೂರಕವಾದಂಥ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಅದರ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗೆ ಮಾತ್ರ ಅವಕಾಶವಿದೆ. ಇಲ್ಲಿ ಯಾವುದೇ ರೀತಿಯ ಮಾರಾಟಕ್ಕಾಗಲಿ ಅಥವಾ ಟ್ರೇಡಿಂಗ್ ಅಥವಾ ಈ ಉತ್ಪನ್ನಗಳ ಗ್ರೇಡಿಂಗ್ ಹಾಗೂ ಸಂಸ್ಕರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂಸ್ಕರಣೆಯನ್ನು ಒಳಗೊಂಡು ಮೌಲ್ಯವರ್ಧನೆಯನ್ನು ಮಾಡ್ತೀವಿ ಅಂದರೆ ಮಾತ್ರ ಈ ಯೋಜನೆಯಲ್ಲಿ ಸಹಾಯಧನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಈ ಯೋಜನೆಯು ರೈತರು, ಮಹಿಳೆಯರು, ಸ್ವಸಹಾಯ ಸಂಘಗಳು, ರೈತ ಉತ್ಪಾದಕ ಕಂಪನಿ, ಸಹಕಾರಿ ಸಂಸ್ಥೆಗಳು, ಇತರೆ ಕಂಪನಿಗಳು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ಗಳಿಗೂ ಕೂಡ ಅವಕಾಶ ಇದೆ. ಈ ಯೋಜನೆಯ ಮುಖಾಂತರ ಯಾವೆಲ್ಲ ಉತ್ಪನ್ನಗಳನ್ನು ತಯಾರಿ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತೇವೋ ಅಂತಹ ಸಿದ್ಧ ಉತ್ಪನ್ನಗಳ ತಯಾರಿಕೆಗೆ ಬ್ಯಾಂಕ್ ಮುಖಾಂತರ ಸಾಲವನ್ನು ಪಡೆದುಕೊಂಡು ಅದರ ಜೊತೆಗೆ ಸಹಾಯಧನವನ್ನು ಪಡೆಯಬಹುದಾಗಿದೆ. ಇಲ್ಲಿ ಮೂಲ ಬಂಡವಾಳಕ್ಕೆ ಮಾತ್ರ ಸಹಾಯಧನ ಲಭ್ಯವಿದೆ. ಯಾವುದೇ ರೀತಿಯ ಕಾರ್ಯಕಾರಿ ಬಂಡವಾಳಕ್ಕೆ ಸಹಾಯಧನ ಲಭ್ಯವಿರುವುದಿಲ್ಲ. ಇಲ್ಲಿ ಉದಾಹರಣೆಗೆ ನಮ್ಮ ಮಲೆನಾಡು ಭಾಗದಲ್ಲಿ ಅಡಿಕೆ, ಕಾಳುಮೆಣಸು, ಅರಿಶಿಣ, ಶುಂಠಿ, ಜಾಯಿಕಾಯಿ, ಏಲಕ್ಕಿ ಅಥವಾ ಭತ್ತ, ಜೋಳ ಇತರ ಉತ್ಪನ್ನಗಳ ಪ್ರಾಥಮಿಕ ಸಂಸ್ಕರಣೆ, ಉದಾಹರಣೆಗೆ ಅವನ್ನ ಕೊಯ್ಲಾದ ನಂತರ ಅವನ್ನ ಸಂಸ್ಕರಿಸಲೇ ಮಾಡಲಿಕ್ಕೆ ಸಿಪ್ಪೆಯನ್ನು ತೆಗೆಯುವಂಥದ್ದು ಅಥವಾ ಡಿಹಸ್ಕರ್ ಆಗಿರ್ಬೋದು, ಅಥವಾ ಡಿಹಸ್ಕ್ ಆದ ನಂತರ ಅದನ್ನು ಪಾಲಿಶ್ ಮಾಡುವಂತಾಗಿರ್ಬೋದು, ಅಥವಾ ಗ್ರೇಡಿಂಗ್ ಮಾಡುವಂತಾಗಿರ್ಬೋದು, ಅಥವಾ ಅದನ್ನು ಒಣಗಿಸ್ಲಿಕ್ಕೆ ಬೇಕಾಗುವಂಥ ಸಾಧನಗಳಿರ್ಬೋದು. ಆ ತರಹ ಯಂತ್ರೋಪಕರಣಗಳ ಖರೀದಿಗೆ ಮಾತ್ರ ಸಹಾಯಧನ ಲಭ್ಯವಿರ್ತದೆ. ಅದನ್ನು ಹೊರತಾಗಿ ಗೃಹ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ, ಉದಾಹರಣೆಗೆ ಅಕ್ಕಿ ಅಥವಾ ರಾಗಿ ಹಿಟ್ಟಾಗಿರ್ಬೋದು, ಅರಿಶಿಣ ಮತ್ತು ಮೆಣಸಿನ ಹಿಟ್ಟು ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು, ಬೇಕರಿ ಉತ್ಪನ್ನಗಳಾಗಿರ್ಬೋದು, ಸಿಹಿ ತಿಂಡಿಗಳು ಅಥವಾ ಕುರ್ಕುರೆ, ಚಿಪ್ಸು, ಬೇಕರಿ ಉತ್ಪನ್ನಗಳು, ವಿವಿಧ ಆಹಾರಕ್ಕೆ ಸಂಬಂಧಿಸಿದ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ತಯಾರಿ ಮಾಡಲಿಕ್ಕೆ ಬೇಕಾಗುವಂತಹ ಯಂತ್ರೋಪಕರಣ ಖರೀದಿ ಮತ್ತು ಕಟ್ಟಡ ಸ್ಥಾಪನೆಗೆ ಅವಕಾಶ ಇದೆ. ಈ ಯೋಜನೆಯಲ್ಲಿ ಕಟ್ಟಡ ಮತ್ತು ಮಷಿನರಿಯ ಭಾಗದಲ್ಲಿ 70% ಮಷಿನರಿ ಇರಲೇಬೇಕು. ಹಾಗೆ 30% ಕನಿಷ್ಠ ಬಿಲ್ಡಿಂಗ್ ಅನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇವು ಎರಡು ಒಳಗೊಂಡಂತೆ ಯೋಜನಾ ವೆಚ್ಚಕ್ಕೆ ಕನಿಷ್ಠ 60ರಿಂದ 90% ಬ್ಯಾಂಕ್ನ ಸಾಲವನ್ನು ಪಡ್ಕೊಳ್ಬೇಕು. ಉಳಿದ ಮೊತ್ತವನ್ನು ಫಲಾನುಭವಿಗಳು ಬ್ಯಾಂಕಿಗೆ ಭರಿಸಬೇಕಾಗಿರುತ್ತದೆ. ಈ ಯೋಜನೆಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಕೃಷಿ ಅಥವಾ ಕೃಷಿಯೇತರ ಜಮೀನಲ್ಲೂ ಕೂಡ ಅವಕಾಶವಿದೆ. ಅದು ಬ್ಯಾಂಕಿನ ನಿಬಂಧನೆಗಳು ಪಟ್ಟು ಬೇರೆ ಬೇರೆ ರೀತಿಯ ಬ್ಯಾಂಕ್ಗಳಿಗೆ ನಿಬಂಧನೆಗಳು ಬೇರೆ ಬೇರೆ ಆಗ್ತಾ ಇರ್ತದೆ. ಯಾವೆಲ್ಲ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಯಂತ್ರೋಪಕರಣಗಳನ್ನು ಸ್ಥಾಪಿಸಬೇಕು ಅಂತಹ ಜಾಗವು ಒಂದು ಮನೆ ನಂಬರ್ ಇರಬೇಕು, ಅಥವಾ ಅಗ್ರಿಮೆಂಟ್ ಅಥವಾ ರೆಂಟೆಡ್ ಜಾಗವನ್ನು ಹೊಂದಿರಬೇಕು, ಅಥವಾ ಸ್ವಂತ ಜಾಗದಲ್ಲೂ ಕೂಡ ಅವಕಾಶ ಇದೆ. ಯಾವ ಜಾಗದಲ್ಲಿ ಆಲ್ರೆಡಿ ಕಟ್ಟಡ ಇದೆ ಅಂತಹ ಕಟ್ಟಡಕ್ಕೆ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿಯಿಂದ ಒಂದು NOC ಅನ್ನು ಪಡ್ಕೊಂಡು ತದನಂತರ ಆ ಸಂಬಂಧಪಟ್ಟ ಉತ್ಪನ್ನಗಳಿಗೆ ಬೇಕಾಗುವಂತಹ ಯಂತ್ರೋಪಕರಣದ ಕೊಟೇಶನ್ ಅನ್ನು ಪಡ್ಕೊಂಡು ಸ್ಥಳೀಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗೆ ಸಲ್ಲಿಸಬೇಕು. ಅದನ್ನ ಸಲ್ಲಿಸಿದ ನಂತರ ಅವರು ಒಂದು ವಿವರವಾದ ಯೋಜನಾ ವರದಿಯನ್ನು ಸಿದ್ಧ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಜನರೇಟ್ ಮಾಡಿ ನಿಮಗೆ ನೀಡ್ತಾರೆ. ಅದನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ ನಂತರ ಅಲ್ಲಿ ಸಾಲವನ್ನ ವಿತರಣೆ ಆದ ಮೇಲೆ ಸಹಾಯಧನವು ಅದೇ ಸಾಲದ ಖಾತೆಗೆ ಜಮಾ ಆಗ್ತದೆ. ಜಮಾ ಆದ ಸಹಾಯಧನವು ಕನಿಷ್ಠ 3 ವರ್ಷಗಳವರೆಗೆ ಬ್ಯಾಂಕ್ನಲ್ಲಿ FD ಆಗಿರುತ್ತದೆ. PMFME ಯೋಜನೆ ಜೊತೆಗೆ AIF ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಸಂಯೋಜನೆಗೊಳಿಸಲಿಕ್ಕೆ ಅವಕಾಶ ಇದೆ. ಈ AIF ಯೋಜನೆಯಲ್ಲಿ ಗರಿಷ್ಠ 2 ಕೋಟಿವರೆಗಿನ ಯೋಜನಾ ಪ್ರಸ್ತಾವನೆಗೆ ಗರಿಷ್ಠ 9% ಬಡ್ಡಿಯನ್ನ ವಿಧಿಸಲಾಗ್ತದೆ. ಹಾಗೆ ವಾರ್ಷಿಕ 3% ಬಡ್ಡಿ ರಿಯಾಯಿತಿಯನ್ನು ಕೂಡ ನೀಡಲಾಗ್ತದೆ. ಈ ಯೋಜನೆಯಲ್ಲಿ ಪ್ರಾಥಮಿಕ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ, ಮೌಲ್ಯವರ್ಧಿತ ಉತ್ಪನ್ನಗಳ ಘಟಕ ಸ್ಥಾಪನೆಗೆ ಹಾಗೂ ಪ್ಯಾಕ್ ಹೌಸ್, ಕೋಲ್ಡ್ ಸ್ಟೋರೇಜ್, ವಿವಿಧ ರೀತಿಯ ಸಾಗಾಣಿಕಾ ವಾಹನಗಳ ಖರೀದಿಗೆ ಅವಕಾಶ ಇದೆ. ಈ ಯೋಜನೆಯಲ್ಲಿ ಬಡ್ಡಿ ರಿಯಾಯಿತಿಯನ್ನು ಮಾತ್ರ ನೀಡಲಾಗ್ತದೆ, ಹೊರತಾಗಿ ಯಾವುದೇ ಮೂಲ ಸೌಕರ್ಯಕ್ಕೆ ಸಹಾಯಧನ ಲಭ್ಯವಿರುವುದಿಲ್ಲ. ಈ ಯೋಜನೆಯನ್ನ ಇನ್ನಿತರ ಯಾವುದೇ ಸರ್ಕಾರದ ಸಹಾಯಧನ ಜೊತೆಗೆ ಸಂಯೋಜನೆ ಮಾಡಲಿಕ್ಕೆ ಅವಕಾಶ ಇದೆ.
ರೈತರು, ರೈತ ಉತ್ಪಾದಕ ಕಂಪನಿಗಳು, ಕೃಷಿ ನವೋದ್ಯಮಿಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ವಿವಿಧೋದ್ದೇಶ ಸಹಕಾರಿ ಸಂಘಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಬಾಧ್ಯತಾ ಗುಂಪು ಹಾಗೂ ಇತರೆ ಖಾಸಗಿ ಮಾಲೀಕತ್ವ ಸಂಸ್ಥೆಗಳಿಗೆ ಕೂಡ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೃಷಿ ಇಲಾಖೆ ಅಥವಾ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯನ್ನ ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾರಾಯಣ ಗಡಿಕೆ ಅಂತ ಒಬ್ಬ ಕೃಷಿಕ ಮತ್ತು ಕೃಷಿಕರು ಹಾಗೂ ಇನ್ನಿತರರಿಗೆ ಸಾಲ ಮತ್ತು ಸಹಾಯಧನಕ್ಕೆ ಒಬ್ಬ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಬಹಳಷ್ಟು ಜನರಲ್ಲಿ ವಿನೂತನವಾದಂತಹ ತಂತ್ರಜ್ಞಾನ ಇದೆ, ವಿಭಿನ್ನವಾದಂತಹ ಉತ್ಪನ್ನಗಳಿದೆ. ಇದನ್ನ ಮಾರಾಟ ಮಾಡಲಿಕ್ಕೆ ಸಾಲ ತೆಗೆಯೋದು ಹೇಗೆ ಅಥವಾ ಸಹಾಯಧನ ಪಡೆಯೋದು ಹೇಗೆ, ಇದ್ರ ಬಗ್ಗೆ ಸರಿಯಾದಂತಹ ಮಾಹಿತಿ ಇಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ವಿಭಿನ್ನ ಯೋಜನೆಗಳನ್ನ ಈ ರೀತಿಯ ನವೋದ್ಯಮಿಗಳ ಸಲುವಾಗಿ ಅನುಷ್ಠಾನಕ್ಕೆ ತಂದಿವೆ. ಅದರಲ್ಲಿ ಪ್ರಧಾನವಾದಂತಹ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ರಫ್ತಾರ್ ಸ್ಕೀಮ್. ಕೃಷಿ ಹಾಗೂ ಕೃಷಿ ಪೂರಕ ಕ್ಷೇತ್ರಗಳಲ್ಲಿ ಕೃಷಿಯ ಆದಾಯವನ್ನ ಹೆಚ್ಚಿಸುವ ಸಲುವಾಗಿ ಅದನ್ನ ಪುನರುಜ್ಜೀವನ ಮಾಡುವುದಕ್ಕಾಗಿ ಈ ಒಂದು ಯೋಜನೆ. ನಮಗೆ ಬ್ಯಾಂಕ್ ಸಾಲಕ್ಕೆ ಭದ್ರತೆ ಕೊಡಲಿಕ್ಕೆ ಯಾವುದೇ ರೀತಿಯ ಕಟ್ಟಡವೋ ಕೃಷಿಯೇತರ ಭೂಮಿಯೋ ಅಥವಾ ಆಭರಣವೋ ಇಲ್ಲದೆ ಇದ್ರೂ ಕೂಡ ನಾವು ನಮ್ಮ ಕನಸಿನ ಉದ್ಯಮವನ್ನು ಸಾಕಾರಗೊಳಿಸಬಹುದು. ಇದಕ್ಕೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ನೀವು ಯಾವುದೋ ಒಂದು ವಿಭಿನ್ನ ಸಮಸ್ಯೆಯನ್ನ, ಉದಾಹರಣೆಗೆ ಕೃಷಿಯ ಯಾವುದೋ ಒಂದು ತ್ಯಾಜ್ಯ, ಇದನ್ನ ಒಂದು ವಿನೂತನ ವಿಧಾನದ ಮೂಲಕ ಅದು ಕಳಿಯುವಂತೆ ಗೊಬ್ಬರವಾಗುವಂತೆ ಮಾಡ್ತಕ್ಕಂಥದ್ದು, ಅಥವಾ ನೀವು ಜೇನನ್ನ ವಿಭಿನ್ನವಾಗಿ ಸಾಕ್ತಕ್ಕಂಥದ್ದು, ಪಶುಸಂಗೋಪನೆ, ಹೈನುಗಾರಿಕೆ, ವೇಸ್ಟ್ ಟು ವೆಲ್ತ್, ಕಸದಿಂದ ರಸ, ಕೃಷಿ ಯಾಂತ್ರೀಕರಣ ಮುಂತಾದ ವಿಭಿನ್ನ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ವಿನೂತನವಾದಂತಹ ಒಂದು ಯೋಚನೆ, ತಂತ್ರಜ್ಞಾನ ಅಥವಾ ಒಂದು ಉತ್ಪನ್ನ ಇವುಗಳಿದ್ರೆ ನಿಮಗೆ 25 ಲಕ್ಷಗಳವರೆಗೆ ಯಾವುದೇ ಸಾಲವಿಲ್ಲದೆ ಸಂಪೂರ್ಣವಾಗಿ ನಿಮಗೆ ಅನುದಾನ ಸಿಗ್ತದೆ. ಇದಕ್ಕೆ ಪ್ರತಿ ವರ್ಷ ನಿಮಗೆ ಭಾರತದಾದ್ಯಂತ ಒಂದು 13 ಕೇಂದ್ರಗಳಲ್ಲಿ ತರಬೇತಿ ಕೂಡ ಕೊಡ್ತಾರೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದೇ ವಿಶೇಷ ಮಾಹಿತಿ ಬೇಕಾಗಿದ್ರೂ ನನ್ನನ್ನು ಸಂಪರ್ಕಿಸಬಹುದು. ಹಲವು ಈ ರೀತಿಯ ತಜ್ಞರು ವಿಭಿನ್ನ ಕಡೆಗಳಲ್ಲಿ ಅವ್ರನ್ನೂ ಕೂಡ ಸಂಪರ್ಕಿಸಬಹುದು. ಈ ಯೋಜನೆಯ ಅಡಿಯಲ್ಲಿ ನಾವು ಸಾಮಾನ್ಯವಾಗಿ ಯಾವ್ಯಾವ ಉತ್ಪನ್ನಗಳನ್ನು ಮಾಡ್ತೇವೋ, ಹಿಟ್ಟನ್ನು ಮಾಡ್ತಕ್ಕಂಥದ್ದು, ಹಪ್ಪಳ ಮಾಡ್ತಕ್ಕಂಥದ್ದು, ಇವುಗಳಿಗೆ ಅನುದಾನ ಸಿಗೋದಿಲ್ಲ. ಇದೊಂದು ವಿನೂತನವಾದಂತಹ ಆ ಒಂದು ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಯೋಚನೆ ಆಗಿರ್ಬೇಕಾಗ್ತದೆ. ಹೀಗಾಗಿ ಸಾಮಾನ್ಯವಾದಂತಹ ಉದ್ಯಮ ಎಲ್ಲ ಕಡೆಗಳಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಉದ್ಯಮಗಳಿಗೆ ಇದರಲ್ಲಿ ಅನುದಾನ ಸಿಗೋದಿಲ್ಲ. ಇದರಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ನಮಸ್ಕಾರ.